ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ವೆಲ್ಕಮ್ ಟ್ಯಾರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮ್ಗೆ ಏನು ರೀಸನ್ ಹೇಳೋಕ್ಕಲ್ಲ ಅದನ್ನಷ್ಟೇ ತೊಗೊಳ್ರಿ. ಓಕೆ, ಇವತ್ತಿನ ದಿವಸ ಹೆಂಗೈತೆ ನಿಮ್ದು ಮತ್ತು ನಿಮ್ಮ ಪರ್ಸನಲ್ ಎನರ್ಜಿ ಅಂತ ನೋಡೋಣ. ಓಕೆ, ಇವತ್ತಿಂದ ಎನರ್ಜಿ ಹೆಂಗೈತೆ ಇವತ್ತು ನೋಡೋಣ. ನೀನು ಇಷ್ಟು ದುಃಖದಿರಿ ಯಾಕದ ಕಾಣ್ತೈತಿ? ಏನೋ ಒಂದು ಪೇಷನ್ಸಿಂದ ಕಾಯ್ತದಿರಿ, ಭಾಳ ದುಃಖ ಒಳಗದಿರಿ. ಇವತ್ತೇನೋ ಒಂದು ಬೇಜಾರಾಗುವಂಥ ಚಾನ್ಸ್, ಲೋನ್ಲಿ ಆಗೋದಂಥ ಚಾನ್ಸ್. ಸಕ್ಸಸ್ ಐತಿ, ಪೇಷನ್ಸ್ ಐತಿ, ಸ್ಟ್ರೆಸ್ ಐತಿ. ಹೇಳಿ ಏನೋ ಭಾಳ ದಿನ ಇದಕ್ಕೂ ವೇಟ್ ಮಾಡ್ತಿದ್ದೀರಿ. ಅದು ಕೆಲಸ ನಿಮ್ಗೆ ಆಗಬೇಕು ಅಥವಾ ಆಗಿಲ್ಲ, ಅದಕ್ಕೆ ಬೇಜಾರಾಗ್ತಿದ್ದೀರಿ. ಅದರಿಂದ ಭಾಳ ಗಿಲ್ಟ್ ಫೀಲ್ ಮಾಡ್ಕೊತಿದ್ದೀರಿ. ಇವತ್ತು ಒಬ್ಬರೇ ಇರಬೇಕಂತ ವಿಚಾರ ಮಾಡ್ತೀವಿ. ಇವತ್ತು ಇನ್ಸ್ಟಾಲೇಷನ್ ಆಗ್ಬಂತು ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ. ಪ್ಲೀಸ್ ಅದು ಕಾಂಟ್ಯಾಕ್ಟ್ ಇಟ್ಟು ಅಡ್ಜಸ್ಟ್ ಮಾಡಿಕೊಡ್ರಿ. ಲೋನ್ಲಿನೆಸ್, ಭಾಳ ಲೋನ್ಲಿನೆಸ್ ಕಾಡ್ತದೆ ಇವತ್ತಿನ ದಿನ ನಿಮಗೆ. ಲೋನ್ಲಿನೆಸ್ ಯಾಕೋ ಇವತ್ತು ಭಾಳ ಅಂದರೆ ಒಬ್ಬರೇ ಇರ್ಬೇಕು ಅನ್ನಿಸ್ತೈತಿ. ಏನೋ ಹೆದರಿಕೆ ಬರ್ತೈತಿ. ಏನು ಸೊಸೈಟಿ ಇದೆ, ಏನು ಸೊಸೈಟಿ, ಏನು ಜನ, ಯಾಕೆ ಇದು ನನಗೆ ಹಿಂಗಾಗೈತಿ ಅಂದರೆ ಹಿಂಗೆ ಒಬ್ಬರೇ ಕುಂದಿರ್ಬೇಕಂತ ಅನ್ನಿಸ್ತೈತಿ ನೋಡ್ರಿ. ಅದು ನಿಮಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೋ ಚಾನ್ಸಸ್ ಐತಿ. ಜಗತ್ತೇನೋ ಮುಳುಗಿ ಹೋಗೈತನ ನನಗತ್ತೆ. ನೀವೇನೋ ಒಂದು ಪೇಷನ್ಸ್ ಸಮಾಧಾನ ಏನೋ ಕಾಯ್ತಿದ್ರಿ, ಅದು ನಿಮ್ಗೆ ಬರಲಿಕ್ಕಿಲ್ಲ ಅಂದ್ಕೊಳ್ರಿ. ಒಂದೇನೋ ರಿಸಲ್ಟ್ ಬರಬೇಕಾಗಿತ್ತು, ನಿಮ್ಗೆ ಸಕ್ಸಸ್ ಬರಬೇಕಾಗಿತ್ತು, ಅದು ಬರಲ್ಲ ಇವತ್ತು. ಹಂಗಾಗಿ ಭಾಳ ಬೇಜಾರಾಗ್ತೀನಿ. ಏನೋ ಒತ್ತಡಗಳು ಬರ್ತಾವೆ ಇವತ್ತಿನ. ಒಂದೇನೋ ಕಂಪ್ಲೀಷನ್ ಆಗಬೇಕು ನಿಮ್ಮ ಜೀವನದಾಗ. ನಮಗೆ ಇದು ಕರೆಕ್ಟ್ ನಮಗೆ ಆಗಬೇಕಾಗಿತ್ತು, ಇವತ್ತು ಎಂಡ್ ಆಗಬೇಕಾಗಿತ್ತು, ಇದಕ್ಕೆ ಒಂದು ರಿಸಲ್ಟಿಗೆ ಬರಬೇಕಾಗಿತ್ತು ಅನ್ನೋದು ಬರೋದಿಲ್ಲ. ಹಾಗಾಗಿ ಭಾಳ ಅಂದ್ರೆ ಭಾಳ ದುಃಖೊಳಗೆ ಇರೋ ಚಾನ್ಸಸ್ ಭಾಳ ಐತೆ ನಿಮಗೆ ಇವತ್ತು. ಏನಂತೀರಿ, ಹಿಂಗೆ ಒಂದು ತುದಿ ಮಟ್ಟ ಹೋಗಿ ಅದು ನನಗೆ ಸಕ್ಸಸ್ ಸಿಗಲ್ಲ ಅಂತ ಆ ರೀತಿದೊಂದು ಮೂಮೆಂಟ್ ಇವತ್ತು. ಸೊ ಇವತ್ತು ಒಬ್ಬರೇ ಏನೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರ್ದಾದ್ರೂ ಹೆಲ್ಪ್ ತೊಗೊಳ್ರಿ, ಒಬ್ಬರೇ ಇರಬೇಡ್ರಿ. ಓಕೆ, ನಿಮ್ಗೆ ಏನೋ ಒಂದು ಒತ್ತಡ ಬರ್ತಿದ್ದಿಲ್ಲ ಅದನ್ನು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಯಾಕಂದರೆ ಇದು ಹಿಂಗೆ ಟೈಮ್ ಚೇಂಜ್ ಆಗ್ತವೆ. ಓಕೆ, ಸೊ ನಿಮಗೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಏಂಜಲ್ಸ್ ನನ್ನ ಯೂನಿವರ್ಸಿಗೆ ಇವತ್ತಿನಿಂದ ಭಾಳ ಬೇಜಾರೊಳಗೆ ಬಂದ್ರೆ ಏನು ಗೈಡ್ ಮಾಡ್ತೀರಿ? ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ವಾಟ್ ಈಸ್ ಯುವರ್ ಹಾರ್ಟ್ ಟ್ರೂ ಡಿಸೈರ್ ಈಸ್. ನಿಮಗೆ ನೀವು ಸತ್ಯವಾಗಿ ಇಟ್ಕೊಳ್ರಿ. ನಿಮಗೆ ನೀವು ನಿಮ್ಮ ಮನಸ್ಸಿಗೆ ಏನು ಕರೆಕ್ಟ್ ಇರ್ತದಲ್ಲ ಅದನ್ನ ಮಾಡಿರಿ. ನಿಮ್ಮ ಮನಸ್ಸು ಒಪ್ಪಲಿಲ್ಲದ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ನೀವು ಪ್ರಾಮಾಣಿಕವಾಗಿರ್ರಿ. ಓಕೆ, ನಿಮ್ಮ ಮನಸ್ಸು ನಿಜವಾಗ್ಲೂ ಏನು ಹೇಳೋದಿಲ್ಲ ಆ ಮನಸ್ಸಿನ ಮಾತು ಕೇಳ್ರಿ, ಆವಾಗ ಇನ್ನೂ ಕಮ್ಮಿ ಆಗ್ತೈತಿ. ಯಾರ ಜೊತೆಗೆ ಹಂಚ್ಕೊಳ್ರಿ. ಒಬ್ಬರೇ ಕುಂದ್ರಬೇಡ್ರಿ. ಕುಂದಿರ್ತೀರಿ ಅಂತ ಬರ್ತೈತಿ, ಒಬ್ಬರೇ ಆಗ್ತೀರಿ, ಲೋನ್ಲಿ ಆಗ್ತೀರಿ ಅಂತ ಬಂದೈತಿ. ಸೊ ಹಂಗೆ ಆಗಬೇಡ್ರಿ. ನಿಮ್ಮ ಪರ್ಸನಿನ ಎನರ್ಜಿ ಏನೈತೆ ನೋಡೋಣ. ನಿಮ್ಮ ಪರ್ಸನಿನ ಎನರ್ಜಿ ಆರ್ಡಿನರಿನೆಸ್. ಅವ್ರು ವೆಯ್ಟ್ ಮಾಡ್ತಿದಾರೆ. ಅವ್ರದ್ದೆಲ್ಲ ಕೆಲಸ ಮುಗಿದಿ, ಐ ಆಮ್ ವೇಟಿಂಗ್ ಫಾರ್ ದ ರಿಸಲ್ಟ್ ಅಂತೀವಲ್ಲ, ಆ ರೀತಿ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಕಮಿಟ್ಮೆಂಟಿಗೂ, ನಿಮ್ಮ ಕಾಲ್, ನಿಮ್ಮ ಮೆಸೇಜ್ ಅಥವಾ ಅವ್ರು ಯಾರೋ ಒಬ್ಬರಿಗೆ, ನಿಮ್ಮದಲ್ಲ, ನಿಮ್ಮದೇ ಇರ್ಬೋದು, ಇನ್ನೊಬ್ರದ್ದು ಇರ್ಬೋದು ಅಲ್ಲ, ಏನೋ ಅವ್ರದ್ದು ಜೀವನದೊಳಗೆ ಏನೋ ಒಂದು ಕಂಪ್ಲೀಷನ್ ಮಾಡ್ಕೊಂಡಾರ, ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ರಿಲ್ಯಾಕ್ಸ್ ಮಾಡೋಣ ವೇಟಿಂಗ್. ಫೈನಾನ್ಷಿಯಲ್ ಏನೋ ಒಂದು ಹಾರ್ಡ್ಶಿಪ್ ಇತ್ತು ಅವ್ರದ್ದು, ಈಗ ಅದು ಸ್ವಲ್ಪ ಗೇನ್ ಆಗ್ತದಾರೆ. ಅಂದ್ರೆ ಫೈನಾನ್ಷಿಯಲ್ ಅಂದರೆ ಹಣಕಾಸಿನ ವ್ಯವಹಾರ ಒಳಗೆ ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಈಗ ಸ್ವಲ್ಪ ಅದು ಮತ್ತು ಸುಧಾರಿಸ್ತೈತಿ. ಸ್ವಲ್ಪ ನೆಗೆಟಿವ್ ಚೇಂಜಸ್ ಬರ್ತಿರ್ಬೋದು ಅವ್ರ ಜೀವನದಾಗ. ಸ್ಟ್ರಗಲ್ಸ್ ಇದ್ವು, ಕಷ್ಟ ಇತ್ತು ಜೀವನದೊಳಗೆ. ಅದರಿಂದ ಹೊರಗೆ ಬರುವಂಥ ಒಂದಿಷ್ಟು ದಾರಿಗಳು ಕಾಣ್ತಾವೆ.
ದಾರಿಗಳು ಕಾಣ್ತಾವಂದ್ರೂ ಅದಕ್ಕೆ ದಾರಿ ಒಳಗೆ ಹೋಗೋಕೆ ಭಾಳ ಹೆದರ್ತಾರೆ ಇವರು. ನಿಮ್ಗೊಂದು ಬೆಳಕಿನ ದಾರಿ ಕಾಣ್ತೈತಿ, ಅಲ್ಲಿ ಹೋದ್ರೆ ಮತ್ತು ನನಗೆ ಸಕ್ಸಸ್ ಸಿಗ್ತತ್ತ. ಯಾಕಂದ್ರೆ ಭಾಳ ಅನುಭವಿಸಿರಿ, ನಿಮ್ಮ ಪರ್ಸನ್ ಅನುಭವಿಸ್ಯಾರ. ಹಾಗಾಗಿ ಯಾರೋ ಒಬ್ರು ದಾರಿ ತೋರಿಸಿ, ಇಲ್ಲ ಇದು ಚೆನ್ನಾಗಿಲ್ಲ, ಈ ರೋಡೊಳಗೆ ಹೋಗ್ರಿ, ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಒಳಗೆ ಹೋಗ್ರಿ, ಇಲ್ಲ ಅವ್ರಿಗೆ ಹೆದರಿಕೆ ಆಗ್ತೈತಿ, ಏನು ಮಾಡೋಕ್ಕೆ ಬರಲ್ಲಪ್ಪ. ಯಾಕಂದ್ರೆ ಅವ್ರದ್ದು ಜೀವನದೊಳಗೆ ಅವ್ರು ಅನುಭವಿಸ್ಯಾರ, ಕೆಲವೊಬ್ರು ಮೋಸ ಹೋಗ್ಯಾರ. ಹೀಗಾಗಿ ಸೊ ದೇ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಎದಕ್ಕೆ ವೇಟ್ ಮಾಡ್ತಿದಾರಂದ್ರೆ ಅವರು ನನಗೆ ಟೈಮ್ ಬೇಕು, ನಾ ಚೇಂಜ್ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ಕರೆಕ್ಟ್ ಟೈಮ್ ಬರಲಿ, ನಾನು ಚೇಂಜ್ ಆಗ್ತೇನೆ. ಕರೆಕ್ಟ್ ಟೈಮ್ ಬರಲಿ, ನಾನು ಮೂವ್ ಆಗ್ತೇನೆ. ನೀವೇನಾರು ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಿರಿ, ಅದಕ್ಕೊಂದು ಏನಾರು ರಿಪ್ಲೈ ಕೊಡು, ಏನಾರು ಕೇಳಿದ್ರೆ ಅಂದ್ರೆ ವೇಟ್ ಅಂತ ಹೇಳ್ತಾರೆ ಅವ್ರು. ಇವತ್ತು ಅವರು ಸ್ವಲ್ಪ ಬೇಜಾರೊಳಗೆ ಇರ್ತಾರೆ, ಇವತ್ತಿನ ಖುಷಿಯಿಂದ ಇರಲ್ಲ ಅವ್ರದ್ದೇನ. ಸೊ ಪೇಷನ್ಸ್ ಇರೋದ್ರಿಂದ ನಿಮ್ಮಷ್ಟು ಇಷ್ಟೊಂದು ಸೊಲ್ಯೂಷನ್ ಅಂತ ಇರಲ್ಲ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ್ಯಂಡ್ ಸ್ಪಿರಿಚುಲಿ ಪ್ರೊಟೆಕ್ಟೆಡ್. ಅವ್ರಿಗೆ ಅವ್ರಿಗೇನು ಗೈಡೆನ್ಸ್ ಅಂದ್ರೆ ನೀವು ಮತ್ತು ನೀವು ಯಾರು ಪ್ರೀತಿ ಮಾಡ್ತಾರಲ್ಲ ನಿಮ್ಮ ಸುತ್ತಮುತ್ತ ಎಲ್ಲರೂ ಪ್ರೊಟೆಕ್ಟ್ ಅದಾರ. ಅಂದರೆ ನಿಮ್ಮನ್ನೆಲ್ಲ ದೇವ್ರು ಕಾಪಾಡ್ತಿದಾರ, ನೀವೆಲ್ಲರೂ ನಿಮ್ಮ ಯೂನಿವರ್ಸ್ ನಿಮ್ಮನ್ನು ಕಾಪಾಡ್ತೈತಿ. ಸೊ ವರಿ ಮಾಡ್ಕೋಬೇಡ್ರಿ ಅಂತ ನಿಮ್ಗೆ ಯೂನಿವರ್ಸ್ ಅವರಿಗೆ ಗೈಡೆನ್ಸ್ ಕೊಡ್ತಾ ಇದೆ, ಏಂಜಲ್ಸ್. ಓಕೆ, ಸೊ ರಾಶಿ ಇಲ್ಲೇ ಫೈರ್ಸ್ ಅಂತ ಭಾಳ ಬಂದಿದ್ದಿಲ್ಲ. ಏರಿಸ್, ಲಿಯೋ, ಸೆಜಿಟೇರಿಯಸ್ ಅಂದ್ರೆ ಮೇಷ, ಸಿಂಹ, ಧನು ರಾಶಿ. ಇದು ವರ್ಲ್ಡ್ ಕಾರ್ಡ್ ಬಂದರೆ ಎಲ್ಲ ರಾಶಿ ಇರ್ತಾವೆ, ಸೊ ನೋ ಪ್ರಾಬ್ಲಮ್. ಓಕೆ, ಟಾರಸ್ ವರ್ಗು ಕ್ಯಾಪ್ರಿಕಾನ್, ವೃಷಭ, ಕನ್ಯಾ, ಮಕರ ರಾಶಿ. ಸೋಡ್ ಎನರ್ಜಿನೂ ಐತಿ. ಎಲ್ಲ ರಾಶಿ ಹೇಳ್ಬಿಟ್ನಲ್ಲ, ಎಲ್ಲ ರಾಶಿ. ಕುಂಭ, ತುಲಾ, ಮಿಥುನ, ಕರ್ಕ, ಮೀನ, ವೃಶ್ಚಿಕ, ಇಷ್ಟೂ ರಾಶಿನೂ ಆಗ್ತದೆ. ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗ್ಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಟೈಮಿಂಗ್ ಕೊಡ್ತೈತಿ. ಆಮೇಲೆ ನಿಮ್ಮ ಜೊತೆ ಮಾತಾಡೋಣ. ನಾನು ಚಾಟ್ ಮುಖಾಂತರ ಆಗಲಿ, ನಾವು ಕ್ವಶನ್ ಹಾಕ್ತೇವೆ ಮಾಡಿ ನೀವು ವಾಪಸ್ ಚಾಟ್ ಮುಖಾಂತರ ನಮ್ಗೆ ಆನ್ಸರ್ ಹಾಕಿದ್ರೆ ಆ ರೀತಿ ರೀಡಿಂಗ್ ಮಾಡಲ್ಲ. ನೀವು ನಾನು ಆ ಕ್ವಶನ್ ಹಾಕಿದ ಮೇಲೆ ಅಥವಾ ನೀವು ಪೇ ಮಾಡಿದ ಮೇಲೆ ನಿಮ್ಗೆ ಟೈಮಿಂಗ್ ಕೊಟ್ಟು ಕಂಪಲ್ಸರಿ ನಾನು ನಿಮ್ಗೆ ಕಾಲ್ ಮಾಡ್ತೇನೆ. ಕಾಲ್ ಮಾಡಿ ನೀವು ನನ್ನ ಜೊತೆಗೆ ಮಾತಾಡಲೇಬೇಕು. ಆವಾಗ ನಿಮ್ದೇನು ಹೇಳ್ಕೊತೀರೋ ಹೇಳ್ಕೊಬೋದು. ನೀವು ಅಲ್ಲಿ ಕುತ್ಕೊಂಡು ಮಾತಾಡಲ್ಲಂಗೆ ನಾವು ವಿತ್ ಚಾಟ್ ಮೆಸೇಜಸ್ ಬರೀ ವಿಡಿಯೋ ಮಾಡಿ ನಿಮ್ಮದೊಂದು ಆನ್ಸರ್ ಮಾಡಿ ಹಾಕಿಬಿಟ್ರಿ ಮೇಡಮ್, ಮೆಸೇಜ್ ಮಾಡಿರಿ ಮೇಡಮ್ ಅನ್ನೋ ಓಕೆ ಅಂಥವೆಲ್ಲ ಇಲ್ಲ. ಅದು ಸರಿ ಬರೋಲ್ಲ ರೀಡಿಂಗು. ಏನಂತ ಕ್ವಶನ್ ಕೇಳಿದ್ರು, ಏನೋ ಒಂದು ಬರ್ದಿದ್ದು ರೀಡಿಂಗ್ ಒಳಗೆ. ಸೊ ಯಾಕೆ ಹಿಂಗೆ ಬಂತಂದ್ರೆ ನಿಮ್ಗೆ ನಾ ವಾಪಸ್ ಕ್ವಶನ್ ಕೇಳಬೇಕಲ್ಲ, ಹಿಂಗೆ ಬಂದದ್ದು ನೋಡ್ರಿ ಅಂತಂದ್ರೆ. ಹಾಗಾಗಿ ಕಾಲ್ ಎತ್ರಿ. ಓಕೆ, ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.